ವಿಜಯನಗರದಲ್ಲಿ ದೇವಿ ಕ್ರಾಫ್ಟ್ ನವರು ವರ್ತಕರ ಸಮಾವೇಶದಲ್ಲಿ 200 ಅಧಿಕ ವರ್ತಕರು ಪಾಲ್ಗೊಂಡಿದ್ದರು. ಪ್ರಾದೇಶಿಕ ವ್ಯವಸ್ಥಾಪಕ ಎಂ ಕೊಟ್ರಬಸಪ್ಪ ಮಾತನಾಡಿ, ರೈತರಿಗೆ ಈ ಉತ್ಪನ್ನಗಳು ಇಳುವರಿ ಹೆಚ್ಚು ಲಾಭದಾಯಕವಾಗಿದೆ ಎಂದಿದ್ದಾರೆ. ಇನ್ನು ಡಾಕ್ಟರ್ ಎಸ್.ಎಂ. ಹಿರೇಮಠ ತೋಟಗಾರಿಕಾ ವಿಭಾಗದ ಪ್ರೊಫೆಸರ್ ರೈತರ ರಾಸಾಯನಿಕ ಉಪಯೋಗ ಕಡಿಮೆ ಮಾಡಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಜನರಿಗೆ ಮತ್ತು ರೈತರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದಿದ್ದಾರೆ. ಉಪಾಧ್ಯಕ್ಷ ಎಸ್.ವಿ. ದೇಶಮುಖ್ ಮಾತನಾಡಿ, ಕಂಪನಿಯು ಕೈಗೊಂಡ ಕ್ರಮದ ಕುರಿತು ವರ್ತಕರಿಗೆ ಮಾಹಿತಿ ನಾವು ಈ ಕರ್ನಾಟಕದಲ್ಲಿ ಸುಮಾರು 20 ವರ್ಷಗಳಿಂದ ನಮ್ಮ ಮಾರಾಟದ ಪ್ರಕ್ರಿಯೆ ನಡೀತಾ ಇದ್ವಿ. ನಮ್ಮ ಅಂದರೆ ನಾವು ಬರೀ ನಾವು ಕಮರ್ಷಿಯಲ್ ಆರ್ಗನೈಸೇಷನ್ನು ರೈತರಿಗೇನು ಇದನ್ನು ಮಾಡೋದಂತಲ್ಲ. ನಾವು ಕಮರ್ಷಿಯಲ್ ಆರ್ಗನೈಸೇಷನ್ ಇರ್ಬೋದು, ಬಟ್ ನಾವು ಏನು ಮಾಡ್ತೀವಿ ಅಂದರೆ ರೈತರಿಗೆ ನಮ್ಮ ಈ ಹೋಮ್ ಫ್ಲೋರ್ ಪ್ರಾಡಕ್ಟ್ ನಾವು ರೆಕಮೆಂಡೇಶನ್ ಮಾಡೋದ್ರಿಂದ ರೈತನಿಗೆ ಬೆಳೆಯಲ್ಲಿ ಕಡಿಮೆ ಅಂದರೂ ಒಂದು 20% ಬೆಳೆ ಹೆಚ್ಚಿಗೆ ಆಗ್ತೈತಿ. ಈ ರೂಪದಲ್ಲಿ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ. ಆಮೇಲೆ ಈಗ ನೈಟ್ರೋಬೆಂಜಿನ್ ಅನ್ನೋದು ಭಾಳ ಕಂಪನಿಯಲ್ಲಿ ಈ ಕಳಪೆ ನೈಟ್ರೋಬೆಂಜಿನ್ಗಳು ಭಾಳ ಇದ್ದವು. ನಮಗೆ ರಿಜಿಸ್ಟರ್ಡ್ ಆಗಿರೋದು ಮಾತ್ರ ನಮ್ಮ ಕಂಪ್ನಿದು. ಹಾಗಾಗಿ ಏನು ಮಾಡ್ತಿದ್ವಿ, ನಾವು ರೈತರಿಗೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ವಿ. ನಮ್ಮ ದೇವಿ ಕ್ರಾಫ್ಟ್ಸ್ ಹೋಮ್ ಫ್ಲೋರ್ ಬಿಟ್ಟು ಬೇರೆ ಯಾವುದೇ ನೈಟ್ರೋಬೆಂಜಿನ್ ಉಪಯೋಗಿಸಬಾರ್ದು. ಯಾಕಂದರೆ ಯಾವುದೇ ನೈಟ್ರೋಬೆಂಜಿನಿಗೂ CIB ಇಂದ ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಪ್ರಿನ್ಸಿಪಲ್ ಸರ್ಟಿಫಿಕೇಟು ಕೊಡ್ತಾ ಇಲ್ಲ. ನೀವು ನೈಟ್ರೋಬೆಂಜಿನ್ ನಮ್ಮ ಕಂಪ್ನಿ ಬಿಟ್ಟು ಬೇರೆ ಯಾವುದೇ ಕಂಪ್ನಿ ಮಾಡಿದ್ರೆ ನಿಮಗೆ ಡಿಪಾರ್ಟ್ಮೆಂಟ್ನವರು ಇನ್ಮೇಲೆ ಕೇಸ್ ಹಾಕ್ತಾರೆ. ಮತ್ತು ರೈತರಿಗೆ ಕೂಡ ನಾವು ಅನ್ಯಾಯ ಮಾಡಬೇಕಾಗ್ತೈತಿ. ಯಾಕಂದರೆ ಸ್ಪೂರಿಯಸ್ ಮೆಟಲ್ ಕೊಡೋದ್ರಿಂದ ರೈತರು ಪಾಪ ಆಸೆ ಇಟ್ಕೊಂಡಿರ್ತಾರೆ, ನನಗೆ ಬೆಳೆ ಬಂದರೆ ನನ್ನ ಮಗಳ ಮದುವೆ ಮಾಡಬೇಕು, ನಮ್ಮ ಇದನ್ನೇನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಈ ನೀವು ಸ್ಪೂರಿಯಸ್ ಮೆಟಲ್ ಕೊಟ್ಟರೆ ಏನಾಗ್ತೈತಿ, ರೈತನಿಗೆ ಇಳುವರಿ ಬರೋದಿಲ್ಲ, ಹಾನಿ ಆಗ್ತೈತಿ. ಆದ್ದರಿಂದ ದಯಮಾಡಿ ನಮ್ಮ ಕಂಪ್ನಿದ ನಾನು ಹೇಳ್ತಲ್ಲ, ಯಾವುದು ರಿಜಿಸ್ಟರ್ಡ್ ಆಗಿರೋದು ನಮ್ಮ ಕಂಪ್ನಿದು ಒಂದೇ, ಬೇರೆ ಯಾವ ಕಂಪ್ನಿದು ರಿಜಿಸ್ಟರ್ಡ್ ಆಗಿಲ್ಲ, ಯಾವ ಕಂಪ್ನಿಗೂ PC ಇಲ್ಲ. ಹಂಗಾಗಿ ನಮ್ಮದು ಆದಷ್ಟು ಮಟ್ಟಿಗೆ ನಮ್ಮ ಕಂಪ್ನಿದನ್ನು ಪ್ರಮೋಟ್ ಮಾಡಿ ರೈತರಿಗೆ ನೀವು ಸಹಾಯ ಮಾಡುವಂತ ಬೇಡಿಕೊಳ್ತೀವಿ. ಅದು ಅಫೆಕ್ಟ್ ಆಗೈತೆ. ಅದು ಪರಿಣಾಮ ಏನೋ ಒಂದು ವರ್ಷ ಇದೇ ಥರ ಇರ್ತದೆ ಸರ್. ರೈತರು ಏನಾದರೂ ಈ ನಮ್ಮ ಕೀಟನಾಶಕ ಕಂಪನಿ ಮತ್ತು ಸೀಡ್ ಕಂಪನಿಗೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಿಂದ ಏನೂ ಪರಿಣಾಮ ಆಗೋದಿಲ್ಲ. ಮೇ ಬಿ ಸೀಡ್ ಕಂಪನಿಯವರಿಗೆ ಈ ಕೆಲವು ಸೀಡ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಎಸ್ಪೆಷಲಿ ಸಣ್ಣ ಸೂರ್ಯಕಾಂತಿಯನ್ನು ಅವ್ರು ಎಕ್ಸ್ಪೋರ್ಟ್ ಮಾಡ್ತಿದ್ರು ಇಂಡಿಯಾದಿಂದ. ಈಗ ಅಲ್ಲಿ ಯುದ್ಧ ಇರೋದ್ರಿಂದ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗಿರೋದ್ರಿಂದ ಅವರಿಗೆ ಎಕ್ಸ್ಪೋರ್ಟ್ ಮಾಡೋ ಅವಕಾಶಗಳು ಸ್ವಲ್ಪ ಕಡಿಮೆ ಆಗಿದ್ವು. ಇಷ್ಟು ಇದು ಯುದ್ಧದ ಪರಿಣಾಮ ನಮ್ಮಲ್ಲಾಗಿದೆ. ಸರ್, ಇದು ನಮ್ಮಲ್ಲಿ ಇದು ನೈಟ್ರೋಬೆಂಜಿನ್ ಅನ್ನೋದು ಇದು ಕೆಮಿಕಲ್. ನಮ್ಮ ಆರ್ಗ್ಯಾನಿಕ್ ಅಂದರೆ ಬೇರೆ ಪ್ರಾಡಕ್ಟ್ ಬೂಮ್ ಟೆಟ್ ಅಂತ ಬಂದಿದೆ. ಅದು ನಮ್ಮದು ರಸಾಯನ ಹುಳ ಮೆಣಸಿನ ಗಿಡದಲ್ಲಿ ಕೆಳಮುಟ್ರು ಮತ್ತು ಮೇಲ್ಮುಟ್ರು ಅಂತ ಬರ್ತೈತಿ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೀಟ ಕಂಟ್ರೋಲ್ ಮಾಡಲಿಕ್ಕೆ 1.5 ml 1 ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ಪೂರ ಕಂಟ್ರೋಲಿಗೆ ಬರ್ತೈತಿ. ಅದು ಮಾತ್ರ ಸಾವಯವದ ಕೀಟನಾಶಕ ಅಂತ ಹೇಳ್ಬೋದು. ಹೌದು ಸರ್. ಇಲ್ಲ, ಇದು ಹೆಂಗಂದ್ರೆ ಸರ್, ಇದು ನೈಟ್ರೋಬೆಂಜಿನ್ ಇದು ಏನು ನೀವು ಯಾವತ್ತು ಇವತ್ತು ಫಾರ್ ಎಕ್ಸಾಂಪಲ್ ಇದಕ್ಕೆ ಏನೋ ಕೆಮಿಕಲ್ಲೇ, ಅದ್ರ ಬಗ್ಗೆ ಏನೋ ಅನುಮಾನ ಇಲ್ಲ, ಕೆಮಿಕಲ್ ಸರ್ ಅದು. ಇದರಿಗೆ ನೀವು ಬೆಳೆ ಮೇಲೆ ಸ್ಪ್ರೇ ಮಾಡಿದಾಗ 24 ಗಂಟೆ ಅಂದರೆ ಇವತ್ತು ನೀವು ಸ್ಪ್ರೇ ಮಾಡಿದ್ರಿ ಬೆಳಿಗ್ಗೆ ಅಂದರೆ ನಾಳೆ ಬೆಳಿಗ್ಗೆ ನೀವು ಅದನ್ನು ಕೊಯ್ಲೆ ಮಾಡ್ಕೊಂಡು ನೀವು ಕನ್ಸ್ಯೂಮ್ ಮಾಡಿದ್ರು ಕೂಡ ಅದರೊಳಗೆ ಯಾವುದೇ ಥರದ ಕೆಮಿಕಲ್ ಇರಲ್ಲ. ಅಂದರೆ 24 ಗಂಟೆ ಒಳಗಡೆ ನೀವೇನು ಕೆಮಿಕಲನ್ನು ಸ್ಪ್ರೇ ಮಾಡಿರ್ತೀರಿ ಆ ಕೆಮಿಕಲ್ ಡಿಸಿಮಿನೇಟ್ ಆಗಿ ಅಂದರೆ ಪೂರ ಕಡೆಗೆ ಅದು ಏನೋ ವಾತಾವರಣದಾಗೂ ಕೂಡೋದಿಲ್ಲ. ನಾವು ಅದನ್ನು ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ಒಳಗೂ ಹೋಗಂಗಿಲ್ಲ. ಅಂದರೆ 24 ಗಂಟೆ ಒಳಗಡೆ ಪೂರ ಡಿಸಿಂಟಿಗ್ರೇಟ್ ಆಗಿ ಯಾವುದೇ ರೆಸಿಡ್ಯೂ ಅಂತ ನಾವು ಇಂಗ್ಲೀಷ್ ರೆಸಿಡ್ಯೂ ಪ್ರಮಾಣ ಕೆಮಿಕಲ್ ಅದರೊಳಗಡೆ ಇರೋದಿಲ್ಲ, ನಮ್ಮ ದೇಹಕ್ಕೆ ಸೇರೋದಿಲ್ಲ. ಬಹಳಷ್ಟು ರೈತರು ಬಯಸೋದು ಆಮೇಲೆ ಇದ್ರ ಸಂಬಂಧ ನಾವು ರೆಸಿಡ್ಯೂಯಲ್ ಟ್ರಯಲನ್ನು ಸುಮಾರು 3 ಯೂನಿವರ್ಸಿಟಿಯಲ್ಲಿ ಕಂಡಕ್ಟ್ ಮಾಡಿದ್ವಿ ನಮ್ಮ ಇಂಡಿಯಾದಲ್ಲಿ. ಆಮೇಲೆ ಇಲ್ಲಿ ನಮ್ಮ ಸೈಂಟಿಸ್ಟ್ ಅದಾರೆ, ಎಲ್ಲರೂ ಡಾಕ್ಟರ್ S.M. ಹಿರೇಮಠ ಅಂತ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ಸಲ್ಲಿ ಪ್ರೊಫೆಸರ್, ಹಾರ್ಟಿಕಲ್ಚರ್ ಪ್ರೊಫೆಸರ್. Boom flower, which is nitrobenzene 20% EW, received the CIB registration recently. This product is the one and only one product which has got the CIB registration in India for the first time. This is the molecule which is plant energizer, yield booster and flowering stimulator.
This product is not only the product company is having. We have biostimulants in the name of Boom Gold, Boom Tech, as well as we have biological pesticides, Boom Derma, Boom Monas, Boom Ram, Boom K, Boom Phos, and Boom Acid. This is all the products are helpful for the organic farming, which is the future of the agriculture. Nowadays, chemical pesticides consumption is rapidly coming down because of the side effects over the human as well as on soil. On the other hand, organic helping products, they are increasing day by day, year by year, which is helpful for the human health as well as crop also. Our company initially started in 1985 and now it is almost 40 years. Recently, we have completed our Ruby Jubilee as well as in Karnataka to serve the dealers, our esteemed dealers which are stalwart for our product and company. We are having more than 500 dealer network in Karnataka, and to serve them, we have the team of 10 sales officers or manager. All they will be serving to our dealers at the ground level. They will be conducting demonstrations so that the utility of the product can be understood. This product is proved scientifically. We have conducted so many trials, bioefficacy trials, toxicology trials of this product, and it is proved beyond the doubt. This product works on the crop at any stage in the crop. It works in any stage and gives maximum benefit to the crop in the root formation, field from root formation to the end product. So during this meeting, our objective is to make aware about our product knowledge as well as the schemes which company is going to run in this year, so that product can touch to the new heights as far as sales are concerned. And because of the quality of the product, company's aim is it must reach to the each and every farmer of all over India as well as Karnataka. That's why we are in the process of extending the dealer network also. With this objective, we are conducting today's dealers meeting, as well as there is a small lucky draw also, which was committed for the last year. That also we are going to conduct. Thank you. ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಲೋಗನಾಥನ್ ಮತ್ತು ಶ್ರೀರಾಮಕೃಷ್ಣ ಮೂರ್ತಿ ನಿರ್ದೇಶಕರು ಉತ್ತಮ ತಿನ್ನ ಚಂದ್ರನ ಪ್ರಮುಖರು ಪಾಲ್ಗೊಂಡಿದ್ದರು. ಚಂದ್ರು ಬಿರಣ್ಣವರ್